ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮನ ಕಂಪ್ಯೂಟರ್ ಭಾಗದ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ, ಆಕ್ಸೆಸ್ ಮಾಡುವ ವೇಗವನ್ನು ಪರಿಗಣಿಸಿ. ಈ ಕೆಳಗಿನವುಗಳನ್ನು ಅತಿ ವೇಗದಿಂದ ಪ್ರಾರಂಭಿಸಿ ನಿಧಾನಗತಿಯ ಕಡೆಗೆ ಜೋಡಿಸಿ. ಇಲ್ಲಿ ಆಪ್ಷನ್ 1 ರಿಜಿಸ್ಟರ್, ಕ್ಯಾಶೆ, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್. ಆಪ್ಷನ್ 2 ರ್ಯಾಮ್, ಕ್ಯಾಶೆ, ರಿಜಿಸ್ಟರ್ಸ್, ಸೆಕೆಂಡರಿ ಸ್ಟೋರೇಜ್. ಆಪ್ಷನ್ 3 ಸೆಕೆಂಡರಿ ಸ್ಟೋರೇಜ್, ರಿಜಿಸ್ಟರ್, ಕ್ಯಾಶೆ, ರ್ಯಾಮ್. ಆಪ್ಷನ್ 4 ಕ್ಯಾಶೆ, ರಿಜಿಸ್ಟರ್, ಸೆಕೆಂಡರಿ ಸ್ಟೋರೇಜ್, ರ್ಯಾಮ್. ಸರಿಯಾದ ಉತ್ತರ ಆಪ್ಷನ್ 1 ರಿಜಿಸ್ಟರ್, ಕ್ಯಾಶೆ, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್. 72th ಕ್ವಶನ್ ಅನ್ನು ಓದೋಣ. ಇಂಟರ್ಪ್ರಿಟರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಂಟರ್ಪ್ರಿಟೆಂಟ್ಗೆ ಹೈ ಲ್ಯಾಂಗ್ವೇಜ್ನಿಂದ ಮಷೀನ್ ಲ್ಯಾಂಗ್ವೇಜ್ಗೆ ಭಾಷಾಂತರ ಮಾಡುತ್ತದೆ. ಇಂಟರ್ಪ್ರಿಟರ್ಗೆ ಒಂದು ಬಾರಿಗೆ ಒಂದು ವಾಕ್ಯವನ್ನು ಭಾಷಾಂತರ ಮಾಡುತ್ತದೆ. ಇಂಟರ್ಪ್ರಿಟರ್ಗೆ ಭಾಷಾಂತರ ಮಾಡಿದ ಕೂಡಲೇ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ. ಇಂಟರ್ಪ್ರಿಟರ್ಗೆ ಸಂಪೂರ್ಣ ಪ್ರೋಗ್ರಾಮನ್ನು ಒಂದೇ ಬಾರಿಗೆ ಆಬ್ಜೆಕ್ಟ್ ಪ್ರೋಗ್ರಾಮ್ಗೆ ಪರಿವರ್ತಿಸುತ್ತದೆ. ಇವು 3 ಸರಿಯಾಗಿದ್ದು ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಸರಿಯಾಗಿದೆ. 73rd ಕ್ವಶನ್, ಈ ಕೆಳಗಿನ ಆಫೀಸ್ ಆಟೋಮೇಷನ್ ಟೂಲ್ನ ವಿಧಾನವನ್ನು ಅವುಗಳ ಉದಾಹರಣೆಯೊಂದಿಗೆ ಹೊಂದಿಸಿ ಬರೆಯಿರಿ. ಈ ರೀತಿ ಆಪ್ಷನ್ಸ್ಗಳಿದೆ: ರಿಮೋಟ್ ವರ್ಕ್ ಫೋರ್ಸ್, ಇ ಸಿಗ್ನೇಚರ್, ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್. ಬಿ ಭಾಗದಲ್ಲಿ ಅಡೋಬ್ ಸೈನ್, ಗೂಗಲ್ ಡ್ರೈವ್, AWS ಕ್ಲೌಡ್, ಖಾಲಿ, ಕಿನೆಕ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್, EDVACನ ವಿಸ್ತೃತ ರೂಪ: ಎಲೆಕ್ಟ್ರಾನಿಕ್ ಡಿಸ್ಕ್ರೈಟ್ ವೇರಿಯೇಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಟೈಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಡ್ಯೂಪ್ಲೆಕ್ಸ್ ವೇರಿಯೇಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಆಪ್ಷನ್ 4 ಎಲೆಕ್ಟ್ರಾನಿಕ್ ಡ್ಯೂಪ್ಲೆಕ್ಸ್ ವರ್ಟೈಲ್ ಅರ್ಥಮೆಟಿಕ್ ಕಂಪ್ಯೂಟರ್. ಸರಿಯಾದ ಉತ್ತರ ಆಪ್ಷನ್ 1 ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್, ICs with VLSI ತಂತ್ರಜ್ಞಾನ ಸಹಿತ ICಗಳನ್ನು ಡ್ಯಾಶ್ನಲ್ಲಿ ಬಳಸಲಾಗಿದೆ. 2ನೇ ಪೀಳಿಗೆ ಗಣಕಯಂತ್ರಗಳು, 3ನೇ ಪೀಳಿಗೆ ಗಣಕಯಂತ್ರಗಳು, 4ನೇ ಪೀಳಿಗೆ ಗಣಕಯಂತ್ರಗಳು, 5ನೇ ಪೀಳಿಗೆ ಗಣಕಯಂತ್ರಗಳು. ಸರಿಯಾದ ಉತ್ತರ ಆಪ್ಷನ್ 3 4ನೇ ಪೀಳಿಗೆ ಗಣಕಯಂತ್ರಗಳು. ನೆಕ್ಸ್ಟ್ ಕ್ವಶನ್, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಫೈರ್ವಾಲ್ ಮತ್ತು ಆಂಟಿವೈರಸ್ ಒಂದೇ ಕೆಲಸವನ್ನು ಮಾಡುತ್ತದೆ. ಕಂಪ್ಯೂಟರ್ ಮತ್ತು ಅಂತರ್ಜಾಲಗಳ ನಡುವೆ ಫೈರ್ವಾಲ್ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಆಂಟಿವೈರಸ್ ಕಂಪ್ಯೂಟರ್ನಲ್ಲಿರುವ ಮ್ಯಾಲಿಷಿಯಸ್ ಸಾಫ್ಟ್ವೇರ್ನಿಂದ ಕಂಪ್ಯೂಟರನ್ನು ರಕ್ಷಿಸುತ್ತದೆ. ಫೈರ್ವಾಲ್ ಮತ್ತು ಆಂಟಿವೈರಸನ್ನು ಒಟ್ಟಾಗಿ ಉಪಯೋಗಿಸಿ ಸೈಬರ್ ಅಟ್ಯಾಕ್ಗಳಿಂದ ಭದ್ರ ರಕ್ಷಣೆ ಪಡೆಯಬಹುದು. ಆಪ್ಷನ್ಗಳನ್ನು ನೋಡೋಣ. ಡಿ ಮಾತ್ರ, ಸಿ ಮಾತ್ರ, ಎ ಮತ್ತು ಬಿ ಮಾತ್ರ, ಎ ಮಾತ್ರ. ಇದರ ಸರಿಯಾದ ಉತ್ತರ 76th ಕ್ವಶನ್ಗೆ ಸರಿಯಾದ ಉತ್ತರ ಎ ಮಾತ್ರ, ಅಂದರೆ ಆಪ್ಷನ್ ಡಿ, ಆಪ್ಷನ್ 4. ಇದು ಒಂದು ಮಾತ್ರ ಸರಿ.
ನೆಕ್ಸ್ಟ್ ಕ್ವಶನ್, NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ. IP ವಿಳಾಸಗಳನ್ನು ಶೇಖರಿಸಲು ಕಂಪ್ಯೂಟರ್ ನೆಟ್ವರ್ಕನ್ನು ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಪರ್ಕಿಸುತ್ತದೆ. ಆಪ್ಷನ್ 3 LAN ನಲ್ಲಿರುವ IP ವಿಳಾಸವನ್ನು ಶೇಖರಿಸಲು. ಆಪ್ಷನ್ 4 ಫೈರ್ವಾಲ್ ರೀತಿ ಕಾರ್ಯನಿರ್ವಹಿಸಲು. ಇದರ ಸರಿಯಾದ ಉತ್ತರ 77ಗೆ ಸರಿಯಾದ ಉತ್ತರ ಆಪ್ಷನ್ 3. ಆಪ್ಷನ್ 3. 78th ಕ್ವಶನ್, ಹೊಂದಿಸಿ ಬರೆಯಿರಿ. ಲಿಂಕರ್, ಲೋಡಲ್, ಕಂಪೈಲರ್, ಇಂಟರ್ಪ್ರಿಟರ್. ಸರಿಯಾದ ಉತ್ತರ ಆಪ್ಷನ್ 1. 79ನೇ ಕ್ವಶನ್, ವರ್ಕ್ಶೀಟ್ ಸೆಲ್ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಬಳಸಿ ಈ ಕ್ಷಣದ ಸಮಯವನ್ನು ನಮೂದಿಸಬಹುದು? ಫಸ್ಟ್ ಆಪ್ಷನ್ ಟುಡೇ ಈಸ್ ಈಕ್ವಲ್ ಟು ಟುಡೇ, ಸೆಕೆಂಡ್ ಆಪ್ಷನ್ ಈಸ್ ಈಕ್ವಲ್ ಟು ನೌ, ಥರ್ಡ್ ಆಪ್ಷನ್ ಈಸ್ ಈಕ್ವಲ್ ಟು ಟೈಮ್, ಫೋರ್ತ್ ಆಪ್ಷನ್ ಕರೆಂಟ್ ಟೈಮ್. ಸರಿಯಾದ ಉತ್ತರ ಈಸ್ ಈಕ್ವಲ್ ಟು ನೌ. 80th ಕ್ವಶನ್, ವರ್ಡ್ ಪ್ರೊಸೆಸರ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ? ಹಾರ್ಡ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಫರ್ಮ್ವೇರ್, ಸಿಸ್ಟಮ್ ಸಾಫ್ಟ್ವೇರ್. ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಸಿಗ್ನೇಚರ್ನಿಂದ ಆಗುವ ಪ್ರಯೋಜನಗಳನ್ನು ಆರಿಸಿ. ಸಿಗ್ನೇಟರಿ ಅನ್ನು ಮತ್ತೆ ಹಚ್ಚಬಹುದು, ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿ ಪಡಿಸಿಕೊಳ್ಳಬಹುದು, ನಕಲಿ ಫೋರ್ಜರಿ ಮತ್ತು ಇಂಪರ್ಸೇಷನ್ ಅನ್ನು ತಡೆಗಟ್ಟಬಹುದು, ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಬಹುದು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ 1, B ಮತ್ತು C. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 82th ಕ್ವಶನ್, 192.168.0.397 ತಪ್ಪಾದ IP ಏಕೆಂದರೆ 192ರಿಂದ ಶುರುವಾಗುತ್ತದೆ. IP ವಿಳಾಸದಲ್ಲಿ 0 ಇದೆ. ಒಂದು ಸಂಖ್ಯೆ 500ಕ್ಕಿಂತ ಕಡಿಮೆ ಇದೆ. ಯಾವುದೇ ಆಕ್ಟಲ್ ಸಂಖ್ಯೆಯು 255ಕ್ಕಿಂತ ಹೆಚ್ಚಾಗಿರಬಾರದು. ಸರಿಯಾದ ಉತ್ತರ ನೋಡೋಣ. ಆಪ್ಷನ್ 1, D ಮಾತ್ರ. ನೆಕ್ಸ್ಟ್ ಕ್ವಶನ್, ಮೈಕ್ರೋಸಾಫ್ಟ್ ವಿಂಡೋಸ್ ಗಾತ್ರದಲ್ಲಿ ಫೈಲ್ ಹೆಸರುಗಳಿಗೆ ಇರಬಾರದ ಗರಿಷ್ಠ ಕ್ಯಾರೆಕ್ಟರ್ಗಳು ಡ್ಯಾಶ್. ಆಪ್ಷನ್ 1 199, ಆಪ್ಷನ್ 2 254, ಆಪ್ಷನ್ 3 255, ಆಪ್ಷನ್ 4 234. ಸರಿಯಾದ ಉತ್ತರ ಆಪ್ಷನ್ 3. 84ನೇ ಪ್ರಶ್ನೆ, ನೆಟ್ವರ್ಕ್ ಸೆಕ್ಯುರಿಟಿಯಲ್ಲಿ ಒಂದು MTT ಇದನ್ನು MTT ಯಾಗಿ ಪರಿವರ್ತಿಸಿದರೆ ಡ್ಯಾಶ್ ಆಗುತ್ತದೆ. ಆಪ್ಷನ್ ನೋಡೋಣ. ರೀಪ್ಲೇ, ಮಾಡಿಫಿಕೇಷನ್ ಆಫ್ ಮೆಸೆಂಜರ್, ಮಾಸ್ಟ್ರೈ ರೇಡ್, ಡಿನಯಲ್ ಆಫ್ ಸರ್ವಿಸ್. ಆಪ್ಷನ್ 1, ರೀಪ್ಲೇ. ನೆಕ್ಸ್ಟ್ ಪ್ರಶ್ನೆ, ಅಕ್ಸೈಸ್ ಟೈಮ್ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ. SSD, HDD, ಮೇನ್ ಮೆಮೊರಿ, ಕ್ಯಾಶೆ ಮೆಮೊರಿ. ಸರಿಯಾದ ಉತ್ತರ ಆಪ್ಷನ್ 3. 86ನೇ ಪ್ರಶ್ನೆ, ರೀಡ್ ಓನ್ಲಿ ಮೆಮೊರಿ
ರೋಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುವು ಸರಿಯಾಗಿವೆ? ರೋಮ್ ಮತ್ತು ಪ್ರೋಮ್ ಚೆಕ್ನಲ್ಲಿ ಶೇಖರಿಸಲಾದ ಡೇಟಾವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಎಪ್ರೋಮ್ನಲ್ಲಿ ಶೇಖರಿಸಲಾದ ಡೇಟಾವನ್ನು ಬಳಕೆದಾರ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಇಪ್ರೋಮ್ ಅನ್ನು ಫ್ಲ್ಯಾಶ್ ಮೆಮೊರಿ ಎಂದು ಕರೆಯುತ್ತಾರೆ. ಇಪ್ರೋಮ್ನಲ್ಲಿ ಶೇಖರಿಸಲಾದ ಡೇಟಾವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಆಪ್ಷನ್ನಲ್ಲಿ ಇದು ಸರಿಯಾದ ಉತ್ತರ ಬಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಆಪರೇಟಿಂಗ್ ಸಿಸ್ಟಮ್ OSನ ಕೋರ್ ಎಂದರೇನು? ಆಪ್ಷನ್ 1 ಶೆಲ್, ಆಪ್ಷನ್ 2 ಕರ್ನಲ್, ಆಪ್ಷನ್ 3 MS DOS, ಆಪ್ಷನ್ 4 ಕನ್ಸೋಲ್. ಸರಿಯಾದ ಉತ್ತರ ಕರ್ನಲ್. ಡಯಾಗ್ರಾಮ್ನಲ್ಲಿ ಎರಡು ಸಮಾನಾಂತರ ರೇಖೆಗಳು ಏನನ್ನು ಸೂಚಿಸುತ್ತವೆ? ಆಪ್ಷನ್ 1 ಕಾರ್ಡಿನಾಲಿಟಿ, ಆಪ್ಷನ್ 2 ಟೋಟಲ್ ಪಾರ್ಟಿಸಿಪೇಷನ್, ಆಪ್ಷನ್ 3 ಮಲ್ಟಿಪಲ್ ಪಾರ್ಟಿಸಿಪೇಷನ್, ಆಪ್ಷನ್ 4 ಸಿಂಗಲ್ ಪಾರ್ಟಿಸಿಪೇಷನ್. ಸರಿಯಾದ ಉತ್ತರ ಆಪ್ಷನ್ 1 ಕಾರ್ಡಿನಾಲಿಟಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 89ನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲ್ಯಾಶ್, ಗೂಗಲ್ ಕ್ರೋಮ್ ಇವುಗಳು ಬ್ರೌಸರ್ನ ಉದಾಹರಣೆಗಳಾಗಿವೆ. ಆಪ್ಷನ್ 2 MBPS ಎಂದರೆ ಮೆಗಾಬೈಟ್ ಪರ್ ಸೆಕೆಂಡ್ ಮತ್ತು MBPS ಎಂದರೆ ಮೆಗಾಬೈಟ್ ಪರ್ ಸೆಕೆಂಡ್. 2GB = 2024 MB. ಉಬುಂಟು, ರೆಡ್ ಹ್ಯಾಟ್ ಎಂಟರ್ಪ್ರೈಸಸ್, ಲಿನಕ್ಸ್ ಮತ್ತು ವಿಂಡೋಸ್ XP ಇವುಗಳು ಆಪರೇಟಿಂಗ್ ಸಿಸ್ಟಮ್ಗಳ ಉದಾಹರಣೆಯಾಗಿವೆ. ಇದರ ಸರಿಯಾದ ಉತ್ತರ ಡಿ ಮಾತ್ರ. ನೆಕ್ಸ್ಟ್ ಕ್ವಶನ್, IT ಆ್ಯಕ್ಟ್ 2000 ಸೆಕ್ಷನ್ 65 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಡಾಕ್ಯುಮೆಂಟ್ ಅನ್ನು ಟ್ಯಾಂಪರ್ ಮಾಡಲು, ಹ್ಯಾಕ್ ಮಾಡುವುದು, ಸೈಬರ್ ಭಯೋತ್ಪಾದನಾ ಕೃತ್ಯಗಳು, ಬೇರೊಬ್ಬರ ಮೇಲ್ ಐಡಿಯನ್ನು ಉಪಯೋಗಿಸುವುದು. ಸರಿಯಾದ ಉತ್ತರ ಡಾಕ್ಯುಮೆಂಟ್ ಅನ್ನು ಟ್ಯಾಂಪರ್ ಮಾಡುವುದು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ. ಪಟ್ಟಿ 1 ಆಕ್ಸಿಲರಿ ಮೆಮೊರಿ, ಇಂಪ್ಯಾಕ್ಟ್ ಪ್ರಿಂಟರ್, ಫ್ಲ್ಯಾಶ್ ಮೆಮೊರಿ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಆಪ್ಷನ್ 2 ಇಪ್ರೋಮ್, ಲೇಸರ್ ಪ್ರಿಂಟರ್, ಡಾಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್, HDD. ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಡಾಟಾಬೇಸ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ಗುರುತಿಸಿ. ವ್ಯೂ ಎಂಬುದು ಉಳಿದ ಟೇಬಲ್ಗಳಿಂದ ಡಿರೈವ್ ಮಾಡಲಾಗುವ ಒಂದು ಟೇಬಲ್ ಆಗಿರುತ್ತದೆ. ವ್ಯೂನಲ್ಲಿರುವ ದತ್ತಾಂಶಗಳ ಸದಾ ಭೌತಿಕವಾಗಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್, 94th ಕ್ವಶನ್. 94th ಕ್ವಶನ್ಗೆ ಆನ್ಸರ್ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, ಸರಿಯಾದ ವಾಕ್ಯವನ್ನು ಗುರುತಿಸಿ.
ಸರಿಯಾದ ವಾಕ್ಯವನ್ನು ಗುರುತಿಸಿ. ಬೈನರಿ ನಂಬರ್ ವ್ಯವಸ್ಥೆಯಲ್ಲಿ 0 ಮತ್ತು 1 ಅಂಕಗಳು ಮಾನ್ಯವಾಗಿವೆ. ಹೆಕ್ಸಾಡೆಸಿಮಲ್ ನಂಬರ್ ವ್ಯವಸ್ಥೆಯಲ್ಲಿ F ಅನ್ನು ಉಪಯೋಗಿಸುವುದಿಲ್ಲ. ಆಕ್ಟಲ್ ನಂಬರ್ ವ್ಯವಸ್ಥೆಯ ಬೇಸ್ 8 ಆಗಿರುತ್ತದೆ. ABCH9 ಒಂದು ಮಾನ್ಯ ಹೆಕ್ಸಾಡೆಸಿಮಲ್ ನಂಬರ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ 4 A ಮತ್ತು C ಸರಿ. ಕೆಳಗಿನ 96ನೇ ಪ್ರಶ್ನೆ. ಕೆಳಗಿನ ಪಟ್ಟಿ A ಮತ್ತು B ಅನ್ನು ಹೊಂದಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಇದಾಗುತ್ತದೆ. B ಇದಾಗುತ್ತದೆ. C 4 ಆಗುತ್ತದೆ. D ಇದಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. 98ನೇ ಪ್ರಶ್ನೆ. ಇದರ ಸರಿಯಾದ ಉತ್ತರ 98ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2. 99ನೇ ಪ್ರಶ್ನೆ. ಡ್ಯಾಶ್ IP ವಿಳಾಸಗಳು ನೆಟ್ವರ್ಕ್ಗಾಗಿ 8 ಬೀಟ್ಗಳು ಮಾತ್ರ, ಹೋಸ್ಟ್ಗಾಗಿ 24 ಬೀಟ್ಗಳನ್ನು ಬಳಸುತ್ತದೆ. ಆಪ್ಷನ್ 1 ಕ್ಲಾಸ್ A, ಆಪ್ಷನ್ 2 ಕ್ಲಾಸ್ B, ಆಪ್ಷನ್ 3 ಕ್ಲಾಸ್ C, ಆಪ್ಷನ್ 4 ಕ್ಲಾಸ್ D. ಆಪ್ಷನ್ 3 ಕ್ಲಾಸ್ C. 100th ಕ್ವಶನ್. OSI ಮಾದರಿಯಲ್ಲಿ ಈ ಕೆಳಗಿನ ಯಾವ ಲೇಯರ್ ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊಜೆಫ್ಲನ್ ಕೆಲಸವನ್ನು ಮಾಡುತ್ತದೆ? ಪ್ರೆಸೆಂಟೇಷನ್ ಲೇಯರ್, ನೆಟ್ವರ್ಕ್ ಲೇಯರ್, ಸೆಫನ್ ಲೇಯರ್, ಸೆಷನ್ ಲೇಯರ್, ಡೇಟಾ ಲಿಂಕ್ ಲೇಯರ್. ಸರಿಯಾದ ಉತ್ತರ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ವೀಕ್ಷಕರೇ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡದೆ ಹೋಗಬೇಡಿ. ಧನ್ಯವಾದಗಳು.